ನಮಸ್ಕಾರ. ಅರ್ಮೇನಿಯಾದ ಪ್ರಾಚೀನ ಡ್ರ್ಯಾಗನ್ ಕಲ್ಲುಗಳು, ಪಿರಮಿಡ್ಡು, ನಾಜ್ಕಾ ಸಾಲುಗಳು, ಸ್ಟೋನ್ ಹೆಂಜು, ಆಸ್ವಾನ್ ಮತ್ತು ಬಾಲ್ಬೇಕ್ ಕಲ್ಲುಗಳು, ರಪನೋಯ್ ಅಂದರೆ ಈಸ್ಟರ್ ದ್ವೀಪದ ಮಾನವ ಶಿಲ್ಪಗಳು ಮುಂತಾದ ಪ್ರಾಚೀನ ಕಾಲದ ಸರಕು ಸಾಮಗ್ರಿ ನಿರ್ಮಾಣಗಳು ಜನರ ಕುತೂಹಲವನ್ನು ಕೆರಳಿಸಿದ್ದಾರೆ. ಇವುಗಳನ್ನು ಯಾರು ಯಾವಾಗ ನಿರ್ಮಿಸಿದ್ರು, ಯಾವ ತಂತ್ರಜ್ಞಾನವನ್ನು ಇದಕ್ಕೆ ಬಳಸ್ಕೊಳ್ಳಲಾಯಿತು ಅಂತಕ್ಕಂಥ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿದ್ದಾವೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಕುರಿತಾಗಿ ಬೇಕಾದಷ್ಟು ಲೇಖನ, ವಿಡಿಯೋಗಳು ನಮಗೆ ದಕ್ತವೆ. ಇವುಗಳಲ್ಲಿ ಆಸಕ್ತರಾಗಿರೋರು ವಿವರಣೆಯಲ್ಲಿ ಕೊಟ್ಟಿರ್ತಕ್ಕಂಥ ಕೊಂಡಿಗಳಲ್ಲಿರುವ ವಿಡಿಯೋಗಳನ್ನ ನೋಡಬಹುದು. ಹೆಚ್ಚು ಜನರ ಗಮನವನ್ನು ಸೆಳೆದೆ ಮೇಲಿಂದ ಮೇಲೆ ಸಾರ್ವಜನಿಕ ಚರ್ಚೆಗೆ ಒಳಗಾಗದೇ ಇದ್ದರೂ ಕೂಡ ಪುರಾತತ್ವ ವಿಜ್ಞಾನಿಗಳ ಗಮನ ಸೆಳೆದಿರುವ, ಕುತೂಹಲ ಕೆರಳಿಸಿರುವ ಹಲವು ನಿರ್ಮಾಣಗಳು, ಸರಕುಗಳು ಮತ್ತು ಸಾಮಗ್ರಿಗಳು ಕೂಡ ಇದ್ದಾವೆ. ಇವುಗಳಲ್ಲಿ ಅರ್ಮೇನಿಯಾ ಹೈಲ್ಯಾಂಡ್ ಪ್ರದೇಶದಲ್ಲಿರುವ ಡ್ರ್ಯಾಗನ್ ಕಲ್ಲುಗಳು ಅಥವಾ ಹಾವಿನ ಕಲ್ಲುಗಳು ಬಹಳ ಹಿಂದಿನಿಂದಲೂ ಸಂಶೋಧಕರ ಗಮನವನ್ನು ಸೆಳೆದಿದ್ದಾವೆ. ಮೀನು, ಹಾವಿನ ಆಕಾರದಲ್ಲಿರುವ ನಿಂತಂತೆ ನಿಲ್ಲಿಸಲ್ಪಟ್ಟ ಈ ಕಲ್ಲುಗಳು ನೈಸರ್ಗಿಕ ನೀರಿನ ಕೊಳಗಳ ಹತ್ತಿರ ಹಿಮ ಮುಸುಕಿದ ಪರ್ವತ ಪ್ರದೇಶಗಳಲ್ಲಿ ಕಂಡುಬರ್ತವೆ. 150ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿರುವ ಈ ಕಲ್ಲುಗಳಲ್ಲಿ 90ಕ್ಕೂ ಹೆಚ್ಚು ಕಲ್ಲುಗಳು ಅರ್ಮೇನಿಯಾದಲ್ಲಿ ಕಾಣ್ತವೆ. ಇವೆಲ್ಲವೂ ಸಾಮಾನ್ಯವಾಗಿ ಸಮುದ್ರ ಮಟ್ಟದಿಂದ 2-3 ಕಿಲೋಮೀಟರ್ ಎತ್ತರದ ಬೆಟ್ಟಗಳ ಮೇಲೆ, ಘರ್ಬಾಮ್ ಪರ್ವತ ಶ್ರೇಣಿಗಳು, ಸೇವಾನ್ ಸರೋವರದ ಈಶಾನ್ಯ ತೀರ, ಹರಗಟ್ ಪರ್ವತ ಮತ್ತು ಗರ್ನಿ ನದಿಯ ಹಲವಾರು ತಾಣಗಳಲ್ಲಿ ಸ್ಥಾಪಿಸಲಾಗಿದೆ. ಈ ಕಲ್ಲುಗಳನ್ನ ಸ್ಥಳೀಯ ಜನ ವಿಶಾಪ್ ಅಂತ ಕರೀತಾರೆ. ಅರ್ಮೇನಿಯಾದ ಪರಂಪರೆಯಲ್ಲಿ ವಿಶಾಪ್ ಅಂದರೆ ನೀರಿನ ನೈಸರ್ಗಿಕ ನೆಲೆ ಮತ್ತು ಹಾವಿನ ಕಥೆಗಳ ಜೊತೆಗೆ ಸಂಬಂಧವನ್ನು ಹೊಂದಿರುವ ಒಂದು ಪದ ಆಗಿದೆ. ಈ ಕಲ್ಲುಗಳು ಸಾಮಾನ್ಯವಾಗಿ 1.1 ಮೀಟರಿಂದ 5.5 ಮೀಟರ್ ಎತ್ತರ ಇದ್ದು ಗಟ್ಟಿಯಾದ ಅಂಡೆನೈಟ್ ಅಥವಾ ಬಾಸಾಲ್ಟ್ ಕಲ್ಲಿನಿಂದ ಮಾಡಲ್ಪಟ್ಟಿದ್ದಾವೆ. ಇವುಗಳಲ್ಲಿ ಕೆಲವು ಮೀನಿನ ಆಕಾರದಂತೆ, ಕೆಲವು ಹೊಸ ಹಾವು ಮತ್ತು ಅವುಗಳ ಕಲಬೆರಕೆ ರೂಪದಲ್ಲಿ ಕಾಣ್ತವೆ. ಇವು ಬಹುತೇಕ ಚಾಲ್ಕೋಲಿತ್ ಯುಗಕ್ಕೆ ಅಂದರೆ ಸಾಮಾನ್ಯ ಶಕೆ ಪೂರ್ವ 4200ರಿಂದ 4000 ವರ್ಷಗಳ ಕಾಲಾವಧಿಗೆ ಸೇರಿರೋದನ್ನು ರೇಡಿಯೋ ಕಾರ್ಬನ್ ಪರೀಕ್ಷೆಗಳು ಖಚಿತಪಡಿಸಿದ್ದಾವೆ. ಇತಿಹಾಸದ ವಿವಿಧ ಹಂತಗಳಲ್ಲಿ ಅಂದರೆ ಉರಾರಟಿಯನ್ನು ಮತ್ತು ನಂತರ ಕ್ರಿಶ್ಚಿಯನ್ ಕಾಲದಲ್ಲಿ ಕೂಡ ಈ ಕಲ್ಲುಗಳ ಮೇಲೆ ಹಲವು ಧಾರ್ಮಿಕ ಚಿಹ್ನೆಗಳು ಕೆತ್ತಲ್ಪಟ್ಟಿದ್ದಾವೆ. 2024 ಮತ್ತು 2025ರಲ್ಲಿ ಅರ್ಮೇನಿಯಾ ಮತ್ತು ಯುರೋಪಿಯನ್ ಪುರಾತತ್ವ ವಿಜ್ಞಾನಿಗಳು ನಡೆಸಿದ ಅಧ್ಯಯನಗಳು ಈ ಕಲ್ಲುಗಳ ಬಗ್ಗೆ ಹೊಸ ಮಾಹಿತಿಯನ್ನು ಕೊಟ್ಟಿದ್ದಾವೆ. ಆಗಲೇ ಹೊಸ ವಿಚಾರಗಳನ್ನ ಹೊರಹಾಕಿದ್ದಾವೆ. ಜಲಸಂಸ್ಕೃತಿಯ ಮೂಲಕ ಅಂದರೆ ವಾಟರ್ ಕಲ್ಟ್ ಮೂಲಕ ಈ ಕಲ್ಲುಗಳಿಗೆ ಹೊಸ ಅರ್ಥ ದಕ್ಕಿದೆ. ಈ ಕಲ್ಲುಗಳು ಕೇವಲ ಅಲಂಕಾರಕ್ಕಾಗಿ ಅಲ್ಲ, ಬದಲಿಗೆ ಇವು ಪುರಾತನ ಕಾಲದ ನೀರಿನ ಆರಾಧನೆಗೆ ಸಂಬಂಧಿಸಿವೆ ಅಂತ ಸಂಶೋಧನೆ ದೃಢಪಡಿಸಿದೆ. ಇವುಗಳನ್ನು ನೀರಾವರಿ ವ್ಯವಸ್ಥೆ ಮತ್ತು ನೈಸರ್ಗಿಕ ಜಲಮೂಲಗಳ ರಕ್ಷಕ ಸಂಕೇತಗಳಾಗಿ ಬಳಸಲಾಗ್ತಾ ಇತ್ತು. ಇತ್ತೀಚೆಗೆ ರೇಡಿಯೋ ಕಾರ್ಬನ್ ಡೇಟಿಂಗ್ ಪ್ರಕಾರ, ಇಂಗಾಲ ಕಾರ್ಬನ್ ಡೇಟಿಂಗ್ ಪ್ರಕಾರ ಇವು ಇಂಗ್ಲೆಂಡ್ನ ಪ್ರಸಿದ್ಧ ಸ್ಟೋನ್ ಹೆಂಚ್ಗಿಂತಲೂ ಅಂದಾಜು 1000 ವರ್ಷ ಹಳೆಯುವಂತ ತಿಳಿದು ಬಂದಿದೆ. 2024ರಲ್ಲಿ ಲಚಾಶನ್ ಎನ್ನುವ ಜಾಗದಲ್ಲಿ ಡ್ರ್ಯಾಗನ್ ಸ್ಟೋನ್ ಒಂದರಡಿನಲ್ಲಿ 2 ಮಕ್ಕಳ ಸಮಾಧಿಗಳು ಪತ್ತೆಯಾಗಿದ್ದಾವೆ. ಇದು ಈ ಕಲ್ಲುಗಳಿಗೆ ಧಾರ್ಮಿಕ ಮತ್ತು ಬಲಿ ನೀಡುವ ಸಂಪ್ರದಾಯಗಳಿದ್ವು ಅನ್ನೋದನ್ನು ಸೂಚಿಸುತ್ತದೆ. ಇಷ್ಟು ಎತ್ತರದ ಪ್ರದೇಶಗಳಿಗೆ ಅಷ್ಟೊಂದು ದೊಡ್ಡ ಕಲ್ಲುಗಳನ್ನ ಸಾಗಿಸೋದಕ್ಕೆ ಅಂದಿನ ಕಾಲದಲ್ಲಿ ಜನಸಮುದಾಯ ಅಸಾಧಾರಣವಾದಂಥ ಇಂಜಿನಿಯರಿಂಗ್ ಮತ್ತು ಸಾಮೂಹಿಕ ಶ್ರಮವನ್ನು ಬಳಸಿದ್ರು ಅಂತ ಸಂಶೋಧಕರು ಸೂಚಿಸಿದ್ದಾರೆ ಮತ್ತು ಆ ಕುರಿತಾಗಿ ಸೋಜಿಗವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಕಲ್ಲುಗಳಿಂದ ಅರ್ಮೇನಿಯಾದ ಇತಿಹಾಸ ಕೇವಲ ಕಂಚಿನ ಯುಗಕ್ಕೆ ಸೀಮಿತ ಆಗಿಲ್ಲ, ಅದು ಅದಕ್ಕಿಂತಲೂ ಹಳೆಯದಾದಂಥ ಚಾಲ್ಕೋಲಿಥಿಕ್ ಕಾಲಕ್ಕೆ ಸೇರುತ್ತೆ ಅಂತೇಳಿ ಸಾಬೀತುಪಡಿಸಿದ್ದಾರೆ. ಇದು ಮಾನವ ನಾಗರಿಕತೆಯ ನೀರಿನ ಜೊತೆಗೆ ಹೊಂದಿದ್ದಂಥ ಸಂಬಂಧವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನೆರವಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ನಾವು ಹೆಚ್ಚು ಪ್ರಚಾರವಿಲ್ಲದ ಆದರೆ ಪುರಾತತ್ವ ವಿಜ್ಞಾನಿಗಳ ಗಮನ ಸೆಳೆದಿರುವ, ಅವರಿಗೂ ಪರಿಹರಿಸೋದಕ್ಕೆ ಹೆಣಗ್ತಾ ಇರುವಂಥ ಇಂಥ ಇತರ ಸಂಗತಿಗಳ ಬಗ್ಗೆ, ವಿಷಯ ಮತ್ತು ಪುರಾತನ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.